23ನೇ ತಾರೀಕು ಫಿಲಂ ರಿಲೀಸ್ ಆದಾಗ ಎಲ್ಲರೂ ಫಿಲಂ ಥಿಯೇಟರ್ ಹೋಗಿ ನೋಡ್ಬೇಕು. ಅಲ್ಲೇ ಎಫೆಕ್ಟ್ ಇದು ಮಜಾ ಈಗ ಬರ್ತಾ ಇರುವಂತ ಹಾಡು ನಾನು ಕಾಲಲ್ಲಿ ಕೇಳ್ತಾ ಇದ್ದೆ ಹಾಡನ್ನ. ಆದ್ರೆ ಈ ಫಿಲಂ ಅಂತ ಗೊತ್ತಿರಲಿಲ್ಲ ಹಾಡಲ್ಲಿ ತುಂಬಾ ಚೆನ್ನಾಗಿದೆ, ರಿಪೀಟ್ ಆಗಿ ನೋಡ್ತಾ ಇದ್ವಿ. ಬೆಳಗ್ಗೆ ಕೇಳಿ ಮಹೇಶ್ ನಾವಿಬ್ರು ಕೆಲವೊಂದು ಯಾವ ಹಾಡು ಚೆನ್ನಾಗಿದೆ ವಸ್ತ್ರ ಇದೆ ಅಂತ. ಆದ್ರೆ ಈ ಫಿಲಂ ಮಾಡುತ್ತ ಗೊತ್ತಿರಲಿಲ್ಲ. ಈ ಒಂದು ತುಪ್ಪದ ಮೇಲೆ ಗೊತ್ತಾಯ್ತು ಈ ಫಿಲಂ ಮಾಡಿದ್ರು ಅನ್ನೋದನ್ನ. ಸಂಜೆಯ ಶುಭೋದಯಗಳು. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಸಂಕ್ರಾಂತಿ ಹಬ್ಬ ಎಲ್ಲ ಹೊಸತೋಣದಲ್ಲಿ ಹೊಸತಾಗಿ ಎಲ್ಲವನ್ನು ಬೆಳೀಲಿ. ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಕೋಲಾರ ಟೌನಲ್ಲಿ. ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು, ಆಗಿಲ್ಲ. ಅಂದ್ರೆ ಒಳ್ಳೆ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ಬೇಕಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು 23ನೇ ತಾರೀಕು ಹೊಸ ಮೂವಿ ಅಂದ್ರೆ ಕನ್ನಡದ ಮೂವಿ. ಕನ್ನಡ ಅಂತ ಹೇಳಿದ್ರೆ ಕನ್ನಡ ತಾಯಿ ಚಾಮುಂಡೇಶ್ವರಿ, ಕನ್ನಡ ಕಾವೇರಿ ನೀರು, ಕರ್ನಾಟಕ ಅಂದ್ರೆ ಏನು, ಕೋಲಾರ ಅಂದ್ರೆ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ, ಕನ್ನಡ ಮೂವಿ ಕಾರ್ಯಕ್ರಮ, ಅದು ನಮ್ಮ ಜಮೀರಣ್ಣ ಅವ್ರ ಮಗ ಜಯೀದ್ ಖಾನ್. ನಿಮಗೆ ಧನ್ಯವಾದಗಳು ಕೋಲಾರ ಬಂದಿದ್ದಕ್ಕೆ. ಯಾಕಂದ್ರೆ ತುಂಬಾ ಅಪ್ಪ ಅಭಿಮಾನಿಗಳು ಜಾಸ್ತಿ. ಅದೇ ರೀತಿ ಒಳ್ಳೆ ಕಾರ್ಯಕ್ರಮ ಎಂದು ನಮಗೆ ಕೋಲಾರ ಜಿಲ್ಲೆಗೆ ಎಂಟರ್ಟೈನ್ಮೆಂಟ್ ಆಗಿತ್ತು, ನಿಮ್ಮ ಒಂದು ಪ್ರಮೋಷನ್ ಆಯಿತು. ಒಳ್ಳೆ ಕಾರ್ಯಕ್ರಮಕ್ಕೆ ಒಂದು ಹಬ್ಬದ ದಿವಸ ನೀವು ಕೋಲಾರ ಬಂದಿದ್ದ ದೇವಸ್ಥಾನ ಒಳ್ಳೆ ನಾವು ಸಕ್ಸಸ್ ಆಗ್ತೀವಿ. ಒಂದು ಒಳ್ಳೆ ಕಾರ್ಯಕ್ರಮ. ಜಯೀದ್ ಖಾನ್ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ MLC ಆದಂತ ಹರೀರನ್ ಅವರು, ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಅಭ್ಯರ್ಥಿಯಾದಂತ ಗೌತಮ್ ಅವರು, ಅದೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಫ್ಸರ್ ಅವರು, ಗ್ಯಾರಂಟಿ ಶಿವಣ್ಣ ಅವರು, ಗೋಪಾಲ್ ಅವರು, ನಮ್ಮ ಮುರಳಿ. ಹಾಗೆ ನಮ್ಗೆ ಏನಾದ್ರು ಒಂದು ಕೆಲಸ ಕೋಲಾರ ವಿಚಾರದಲ್ಲಿ ಯಾವ್ದಾದ್ರು ಕೆಲಸ ಆಗ್ಬೇಕಂದ್ರೆ ನಾವು ಫಸ್ಟ್ ಫೋನ್ ಮಾಡ್ತೀವಿ. ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಪ್ರಭಾಕರ್ ಅವ್ರಿಗೆ ಫೋನ್ ಮಾಡೋದು. ಆ ಸಾಹೇಬ್ ಲೆಕ್ಕದೇ ಈಗ ಸ್ವಲ್ಪ ನೋಡಿ ಕ್ಲಿಯರ್ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ಅವ್ರಿಗೂ ಇವತ್ತು ನಾನು ಧನ್ಯವಾದ ತಿಳಿಸ್ತೀನಿ. ಶಂಶಯ್ ಅವರು, ಹಾಗೆ ನಮ್ಮ ಮಂಗಣ್ಣವರು, ನಾನು ಆತ್ಮೀಯರಾದಂಥ ಅಣ್ಣ ರಂಗಣ್ಣವರು, ಚಿಟ್ಟಣ್ಣ ಇದ್ದಾರೆ ತಿಳ್ಕೊಂಡಿದ್ದಾರೆ. ಚಿಟ್ಟಣ್ಣ ಇದೆಲ್ಲ ನೀವೆಲ್ಲ ಸ್ವಲ್ಪ ಇದಕ್ಕೆಲ್ಲ ಸಪೋರ್ಟ್ ಇಡಬೇಕೆಲ್ಲ. ನಮ್ಮ ಗಂಗಣ್ಣ, ಚಿಕ್ಕಣ್ಣ ಎಲ್ಲ ಇದ್ದಾರೆ, ನಮ್ಮ ಅಂಬರೀಷು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ. ಮೊದಲು ಬನಾರಸ್ ಫಿಲಮು ನಾನು ಇವಾಗ ಇಲ್ಲಿ ಬರ್ತಾ ಇರುವಂತ ಹಾಡು ನಾನು ಕಾಲಲ್ಲಿ ಕೇಳ್ತಾ ಇದ್ದೆ ಹಾಡನ್ನ. ಆದ್ರೆ ಈ ಫಿಲಂ ಅಂತ ಗೊತ್ತಿರಲಿಲ್ಲ ಹಾಡಲ್ಲಿ. ತುಂಬಾ ಚೆನ್ನಾಗಿದೆ, ರಿಪೀಟ್ ಆಗಿ ನೋಡ್ತಾ ಇದ್ವಿ. ಬೆಳಗ್ಗೆ ಕೇಳಿ ಮಹೇಶ್ ನಾವಿಬ್ರು ಕೆಲವೊಂದು ಯಾವ ಹಾಡು ಚೆನ್ನಾಗಿದೆ ವಸ್ತ್ರ ಇದೆ ಅಂತ. ಆದ್ರೆ ಈ ಫಿಲಂ ಮಾಡುತ್ತ ಗೊತ್ತಿರಲಿಲ್ಲ. ಈ ಒಂದು ತುಪ್ಪದ ಮೇಲೆ ಗೊತ್ತಾಯ್ತು ಈ ಫಿಲಂ ಮಾಡಿದ್ರು ಅನ್ನೋದನ್ನ. ತುಂಬಾ ಚೆನ್ನಾಗಿದೆ ಹಾಡು. ಫಿಲಂ ಸ್ಟೋರಿ ಅಂದ್ರೆ ಚೆನ್ನಾಗಿರುತ್ತೆ, ಎಕ್ಸ್ಪೆಕ್ಟೇಷನ್ ಇದೆ ನಮ್ಗೆಲ್ಲ. ಆದ್ರೆ ಇವಾಗ ನೋಡಕ್ ಆಗಿಲ್ವಲ್ಲ, ಇವಾಗ ನೋಡೋದು ಇಲ್ಲ. 23ನೇ ತಾರೀಕು ಫಿಲಂ ರಿಲೀಸ್ ಆಗೋದು. 23ನೇ ತಾರೀಕು ರಿಲೀಸ್ ಆದ್ರೆ ಬೆಳಗ್ಗೆ ರಿಲೀಸ್ ಆಗಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಹೆಂಗೆ ಅಂತ. ಆದ್ರೆ ಒಂದನ್ನಂತ ತಿಳ್ಕೊಳ್ತೀವಿ, ಕೋಲಾರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿ, ಎಂಥವ್ರು ಕಾರ್ಯಕ್ರಮ ಮಾಡಿ, ಯಾರೇ ಮಾಡಿದ್ರು ಕೋಲಾರ ಸಕ್ಸಸ್ ಆಗ್ತದೆ. ಕೋಲಾರ ಜಿಲ್ಲೆ ಒಂದು ವಾಸ್ತುವೇ ಅಷ್ಟೇ. ಕೋಲಾರ ಜಿಲ್ಲೆ ಸಕ್ಸಸ್ ಆಗ್ತದೆ. ಯಾವುದೇ ರಾಜಕಾರಣಿ ಪ್ರೋಗ್ರಾಮ್ಸ್ ಆಗ್ಬೋದು ಕೋಲಾರದಿಂದನೇ ಸ್ಟಾರ್ಟ್ ಆಗ್ತದೆ. ನೀವು ಆಂಧ್ರ CM ಆಗ್ಬೋದು, ತಮಿಳುನಾಡು CM ಎಲ್ಲ ಕೋಲಾರ ಬಂದ್ಬಿಟ್ಟು ರಾತ್ರಿ ದೇವ್ರ ನಮಸ್ಕಾರ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ ದೇವಮೂಲ ವಾಸ್ತು. ಅದರಲ್ಲಿ ಬೇರೆ ಇಲ್ಲಿ ಚರಿತ್ರೆ ಓದ್ತಾ ಹೋಗಿ. ಹೇಗೆ ಚರಿತ್ರೆ ಅಂದ್ರೆ ನಾವಿವತ್ತು ಕೋಲಾರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ನಮ್ಮ ದರ್ಗಾ, ಅದು ಪ್ರಮುಖವಾದಂತಹ ಗುರುವಾರ ಹೈದರಾಬಾದ್ ಇದ್ದಾಗ ವಿರೂಪಾಕ್ಷಿ ಮಾರ್ಕಂಡೇಶ್ವರ, ಸಿಟಿ ಬೈರೇಶ್ವರ, ಕುರುಮಲೆ, ಗರುಡ ಟೆಂಪಲ್, ವಿರೂಪಾಕ್ಷಿ ಟೆಂಪಲ್, ಗುರುವಾರ ಬಸ್ ಸ್ಟ್ಯಾಂಡ್, ಆಂಜನೇಯ ಸ್ವಾಮಿ, ಕಟಾಗಿ ಗಂಗಮ್ಮ, ಹೆಸರು ನೋಡಿ ಹೆಂಗಿದೆ ಅಂತ. ಈ ತರ ಪವರ್ಫುಲ್ ಆದಂತ ಒಂದು ತಾಲೂಕು ಫಸ್ಟ್ CM ಕೊಟ್ಟಿರುವಂತದ್ದು ಈ ತಾಲೂಕಿಗೆ. ಆಮೇಲೆ ನಮ್ಮ ಏಷ್ಯಾಗೆ ಫಸ್ಟ್ ಕರೆಂಟ್ ಬಂದಿರುವಂತಹ ಒಂದು ಜಿಲ್ಲೆ, ಫಸ್ಟ್ ಎಲೆಕ್ಟ್ರಿಸಿಟಿ ಏಷ್ಯಾ ಕೋಲಾರ. ಇಂಥ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿರೋದು ತುಂಬಾ ಉತ್ತಮವಾದದ್ದು. ಆದ್ರಿಂದ ಈ ಫಿಲಂ ಸಕ್ಸಸ್ ಆಗಬೇಕು. ಈ ಫಿಲಂ ಸಕ್ಸಸ್ ಆಗುತ್ತೆ, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದ ಇರ್ತದೆ. 23ನೇ ತಾರೀಕು ಫಿಲಂ ರಿಲೀಸ್ ಆದಾಗ ಎಲ್ಲರೂ ಫಿಲಂ ಥಿಯೇಟರ್ ಹೋಗಿ ನೋಡ್ಬೇಕು. ಅಲ್ಲೇ ಎಫೆಕ್ಟ್ ಇದು ಮಜಾ ಎಫೆಕ್ಟ್ ಸಿಗೋದು ಅಲ್ಲೇ ನಮ್ಗೆ ಸಿಗೋದು. ಆದ್ರೆ ಮೊದಲನೇ ಪಿಕ್ಚರ್ ಬನಾರಸ್ ಇದೆಯಲ್ಲ, ಬನಾರಸ್ ಏನದು ಗೊತ್ತಾ ಎಲ್ಲರೂ? ಬನಾರಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಸೀರೆಗೆ ಫೇಮಸ್. ಬನಾರಸ್ ಸೀರೆ ಇದ್ರೆ ಹೆಣ್ಮಕ್ಳಿಗೆ ಫೇಮಸ್. ಬನಾರಸ್ ಅಂದ್ರೆ ತುಂಬಾ ಖುಷಿ ಸೀರೆ ಇದ್ರೆ ಅಂತ ಪ್ಲಾನ್ ಮಾಡಿ ಒಳ್ಳೆ ಬನಾರಸ್ ಅಂತ ಹೆಸರಿಟ್ಟು. ಅದು ವಾರಣಾಸಿ ಇರ್ತಕ್ಕಂಥದ್ದು. ಬನಾರಸ್ ಒಂದು ವಾರಣಾಸಿ ಇರೋದು, ವಾರಣಾಸಿ ಇದರಲ್ಲೇ ಇರುವಂತ ಒಂದು ಊರು ಬನಾರಸ್ ಅಂತ ಫಿಲಂ ಮಾಡಿದ್ರೆ ತುಂಬಾ ಸಂತೋಷ ಆಗಿದೆ, ಖುಷಿ ಆಗಿದೆ, ಸಕ್ಸಸ್ ಆಗಿದೆ. ನಾವೆಲ್ಲರೂ ಜೊತೆಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಕರ್ನಾಟಕ.